ವಾಲ್ ಕಾಂಪೌಂಡ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ನಾವಿದ್ದೀವಿ. ಎಲ್ರಿಗೂ ನಮಸ್ಕಾರ. ಮೈಸೂರು ಪಕ್ಕ ಬ್ರಹ್ಮಪುರ ಅಂತ ವಿಲೇಜ್ ಇದೆ. ಆ ವಿಲೇಜ್ ಪಕ್ಕದಲ್ಲೇ ಟ್ರಿಡೆಂಟ್ ಪ್ರಿಕಾಸ್ಟ್ ವಾಲ್ ಕಾಂಪೌಂಡ್ ಯೂನಿಟ್ನಲ್ಲಿ ನಾವಿದ್ದೀವಿ. ಇದು ಕರ್ನಾಟಕದ ಬಿಗ್ಗೆಸ್ಟ್ ವಾಲ್ ಕಾಂಪೌಂಡ್ ಯೂನಿಟ್ ಅಂತಲೇ ಹೇಳ್ಬೋದು. ಈ ವಾಲ್ ಕಾಂಪೌಂಡ್ ಯೂನಿಟ್ನಲ್ಲಿ ನೀವೇನೆಲ್ಲ ನೋಡ್ಬೋದು ಅಂದರೆ ನಿಮ್ಮದು ಮನೆ, ಹೋಟೆಲ್ಲು, ರೆಸಾರ್ಟು, ಹಾಗೆ ತೋಟದ ಮನೆಗಳು, ಹಾಗೆ ಡ್ರೈನೇಜು, ಇಲ್ಲಿಗೆ ಬಳಸೋಂಥ ಎಲ್ಲ ರೀತಿಯ ಸಿಮೆಂಟ್ ಬ್ಲಾಕ್ಸು ಅಥವಾ ನೀವು ವಾಲ್ ಕಾಂಪೌಂಡ್ಸ್ ಅಂತ ಹೇಳ್ತೀರಾ, ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಒಂದು ಯೂನಿಟ್ನಲ್ಲಿ ನಾವಿದ್ದೀವಿ. ಇಲ್ಲಿ ಏನೇನು ನಡೆಯುತ್ತೆ ಮತ್ತು ಕಾಸ್ಟ್ ವೈಸ್ ಏನಿರುತ್ತೆ, ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಯಾವ ರೀತಿ ತಯಾರಾಗುತ್ತೆ ಮತ್ತು ಇದನ್ನು ಬಳಸೋದ್ರಿಂದ ಎಷ್ಟು ವರ್ಷ ಬಳಸ್ಬೋದು, ಅದ್ರ ಜೊತೆಗೆ ನೀವು ತೋಟದ ಮನೆಯಲ್ಲಿ ಕೂಡ ಒಂದು ಚಿಕ್ಕ ಮನೆ 15x15 ಕೂಡ ಒಂದು ಚಿಕ್ಕ ಮನೆ ಅಥವಾ ಸೆಕ್ಯೂರಿಟಿ ರೂಮ್ ಕೂಡ ಇವರು ಜಸ್ಟ್ 2 ಡೇಸಲ್ಲಿ ಬಂದು ಇನ್ಸ್ಟಾಲೇಷನ್ ಕೂಡ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗೋಣ, ಏನೇನೆಲ್ಲ ಇದೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನೀವು ಪ್ರತಿಯೊಂದು ಕೂಡ ತೋರಿಸ್ತೀನಿ. ವಾಲ್ ಕಾಂಪೌಂಡ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಾವಿದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ, ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ವೆಲ್ ಟ್ರೈನ್ಡ್ ಆಗಿರೋಂಥ ವರ್ಕರ್ಸ್ ಕಡೆಯಿಂದನೇ ಆಗುತ್ತೆ. ನೀವೇನೀಗ ವಾಲ್ ನೋಡ್ತಾ ಇದ್ದೀರಲ್ಲ, 3mm ಹೈ ಕಾರ್ಬನ್ ಸ್ಟೀಲಿಂದ ಇದು ತಯಾರಾಗೋಂಥದ್ದು. ನಾವೀಗ ಸ್ಟ್ರೈಟ್ ಅವೇ ಅಲ್ಲಿ ಹೋಗೋಣ. ಇದಕ್ಕೆ ಬಳಸೋಂಥ ಐಟಮ್ಸು ಏನೆಲ್ಲ ಹಾಕ್ತಾರೆ ನೋಡೋಣ ಬನ್ನಿ. ಮುಂದೆ ನೀವು ಬಳಸೋಂಥ ವಾಲ್ ಕಾಂಪೌಂಡ್ಸ್ ಎಷ್ಟು ಕ್ವಾಲಿಟಿಯಾಗಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತಂದರೆ ನೀವು ನೋಡ್ತಾ ಇರ್ಬೋದು. 20mm ಜಲ್ಲಿನ ಯೂಸ್ ಮಾಡ್ತಾರೆ, ಹಾಗೆ ಸಿಂಗಲ್ ವಾಶ್ನ ಡಸ್ಟ್ನ ಯೂಸ್ ಮಾಡ್ತಾರೆ. ಹಾಗೆ ಇದಕ್ಕೆ ಬಳಸೋಂಥದ್ದು ಯಾವ್ದು ಗೊತ್ತಾ, ರಾಮ್ಕೋ ಸೂಪರ್ ಫಾಸ್ಟ್ ಸಿಮೆಂಟ್ ಅಂತ ಅತ್ಯುತ್ತಮ ಗುಣಮಟ್ಟ ಇರೋಂಥ ಈ ಪ್ರಾಡಕ್ಟ್ನ ಹಾಕಿ ಇಲ್ಲಿಂದ ಸ್ಟ್ರೈಟ್ ಅವೇ ಇಲ್ಲಿ ಮಿಕ್ಸಿಂಗ್ ಆಗಿ ಇಲ್ಲಿಂದ ಮತ್ತೆ ಹೋಗ್ಬಿಟ್ಟು ಆ ಸ್ಲ್ಯಾಬ್ಗೆ ಬೀಳುತ್ತೆ. ಆ ಸ್ಲ್ಯಾಬಲ್ಲಿ ಯಾವ ರೀತಿ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನೋದು ತೋರಿಸ್ತೀನಿ ಬನ್ನಿ. ಓಕೆ, ಇಲ್ಲಿಂದ ಬಂದಂಥದ್ದು ಒಂದು ವಾಲಲ್ಲಿ ತೊಗೊಂಡೋಗಿ ನೀವು ಅಲ್ಲಿ ಹಾಕಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಒಂದು ವೈಬ್ರೇಟ್ ಆಗೋಂಥ ಮಷಿನ್ನ ಇಟ್ಟಿರ್ತಾರೆ. ಯಾಕೆಂದರೆ ಆ ಪ್ರಮಾಣ ಏನಂತಂದರೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅದು ನೀಟ್ ಆ್ಯಂಡ್ ನೈಸಾಗಿ ಬರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ತೊಗೊಂಡೋಗಿ ಮಾಡೋವಂಥದ್ದು. ಜೊತೆಗೆ ಇಲ್ಲಿ ಆಗೋಂಥ ಸ್ಲ್ಯಾಬ್ಸ್ನ ಮತ್ತೆ ಅಲ್ಲಿ ಪಕ್ಕದಲ್ಲಿ ಶಿಫ್ಟ್ ಮಾಡಿ 10 to 12 ಡೇಸ್ ಇದನ್ನು ಕ್ಯೂರಿಂಗ್ ಮಾಡ್ತಾರೆ. ಆ ಕ್ಯೂರಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅಲ್ಲಿಂದ ಇಲ್ಲಿ ಬಂದಿದ ತಕ್ಷಣ ಇಲ್ಲೇನಾಗುತ್ತೆ ಅಂದರೆ 10 to 12 ಡೇಸು ಇದನ್ನು ಕ್ಯೂರಿಂಗ್ ಮಾಡ್ತಾರೆ. ಕ್ಯೂರಿಂಗ್ ಆದಮೇಲೂ ಕೂಡ ಇದೆಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ನಿಮಗೆಲ್ಲ ಒಂದು ಐಡಿಯಾಸ್ ಇರ್ಬೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, 1 2 3 4 ರಾಡ್ನ ಹಾಕಿರ್ತಾರೆ. ಈ ರಾಡ್ ಬಂದ್ಬಿಟ್ಟು 3mm ಹೈ ಕಾರ್ಬನ್ ಸ್ಟೀಲ್ ಆಗಿರೋದ್ರಿಂದ ಇದು ಅತ್ಯಂತ ಸ್ಟ್ರೆಂತ್ ಆಗಿರೋದ್ರಿಂದ ನೀವೇನು ಈಗ ಈ ಬ್ರಿಕ್ಸಲ್ಲಿ ಕಟ್ತಿರಲ್ಲ ಅದಕ್ಕಿಂತ ತುಂಬಾ ಸ್ಟ್ರಾಂಗ್ ಕ್ವಾಲಿಟಿನೂ ಬರುತ್ತೆ, ಹಾಗೆ ದೀರ್ಘಕಾಲಿಕ ಬಾಳಿಕೆ ಕೂಡ ಬರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ, ನೀವೇನೀಗ ನಾವು ಕಾಂಪೌಂಡ್ ಹಾಕಂತೀವಲ್ಲ, ಈ ಮಧ್ಯದಲ್ಲಿ ನಾವು ಇದನ್ನು ಪಿಲ್ಲರ್ನ ಕೊಡಬೇಕಾಗುತ್ತೆ. ಈ ಪಿಲ್ಲರ್ಗೆ 12mm ರಾಡ್ನ ಇದು ಥ್ರೆಡ್ ಕೊಟ್ಟಿರ್ತಾರೆ. ನೀವು ಮುಂದಕ್ಕೆ ಏನಾದರೂ ಅದ್ರ ಮೇಲ್ಗಡೆ ಏನಾದರೂ ತಂತಿ ಬೇಲಿ ಹಾಕಿಸ್ಕೋಬೇಕಂತಂದರೆ ಇದು ತುಂಬಾ ಉಪಯೋಗ ಬರುತ್ತೆ. ಸೊ ಹಂಗಾಗಿ ಮೇಯ್ನ್ ಇಂಪಾರ್ಟೆಂಟು ಈ ವಿಚಾರನೇ ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ವಾಲ್ ಕಾಂಪೌಂಡಲ್ಲಿ ನೀವೇನು ನೋಡ್ತಿದ್ರೆ ಕಸ್ಟಮೈಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವಿಲ್ಲೇ ನೋಡ್ತಿದ್ರೆ 2 ಇಂಚಸ್ ಅಲ್ಲಿ ಸಿಗುತ್ತೆ, ಪಕ್ಕದಲ್ಲಿ ನಿಮಗೆ 3 ಇಂಚಸ್ ಅಲ್ಲಿ ಸಿಗುತ್ತೆ. ಇದು ತುಂಬಾ ಥಿಕ್ನೆಸ್ ಅಂತಲೇ ಹೇಳ್ಬೋದು. ಇದು 75mm ಬರುತ್ತೆ. ನೀವಿಲ್ಲೇ ನೋಡ್ತಿದ್ರೆ ಸ್ಲ್ಯಾಬ್ಸ್ನ ನೀವು ಜೋಡಿಸ್ಕೊಳ್ತಾ ಹೋಗ್ಬೋದು. ಅಪ್ ಟು ನಿಮಗೆ 6 ಫೀಟಿಂದ 10 ಫೀಟ್ವರೆಗೂ ಬರುತ್ತೆ. ಇದು ನಿಮಗೆ 6 ಇಂದ 12 ಫೀಟ್ವರೆಗೂ ಬರುತ್ತೆ. ಓಕೆ, ಟ್ರೈಡೆಂಟ್ ಪ್ರಿಕಾಸ್ಟ್ ಅವರು ಈಗ ಶ್ರೀರಂಗಪಟ್ಟಣ ಪಕ್ಕದಲ್ಲೇ 45 ಎಕರ್ನಲ್ಲಿ ಈಗ ವಾಲ್ ಕಾಂಪೌಂಡ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸ್ಪಾಟಲ್ಲಿದ್ದೀವಿ. ನೀವು ಈಗೇನು ನೋಡ್ತಾ ಇದ್ದೀರಾ, ಓನರ್ ಇಲ್ಲದೆ ಹೋದರೂ ಕೂಡ ಎಸ್ಟಿಮೇಷನಲ್ಲಿ ಏನು ಹೇಳಿರ್ತಾರೋ ಸ್ಪಾಟ್ ವೆರಿಫಿಕೇಷನ್ ಆದ ನಂತರ ಬಂದು ಅದಕ್ಕೆ ವಾಲ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಈ ಸ್ಪಾಟಲ್ಲೇ ಮಾಡಿ ಅವ್ರ ಕೆಲಸ ಆಗಿರುತ್ತೆ. ಸೊ ಈ ಥರ ನಿಮ್ದು ಯಾವುದೇ ರೀತಿ ಹೊಲಗಳಿರಲಿ ಮತ್ತು ಎಸ್ಟೇಟ್ಗಳಿರಲಿ ಅಥವಾ ಮನೆಗಳಿರಲಿ ಅಥವಾ ನೀವೇನಾದ್ರು ಒಂದು ರೆಸಾರ್ಟ್ ಮಾಡ್ತಾಯಿದ್ರೆ ಅಥವಾ ಡಾಬಾಗಳಿದ್ರೆ ಇದೇ ರೀತಿ ಕೆಲಸ ನೀವು ಕೂಡ ಮಾಡಿಸ್ಕೊಬೋದು. ಇಷ್ಟೊತ್ತವರೆಗೂ ಟ್ರಿಡೆಂಟ್ ಪ್ರಿಕಾಸ್ಟ್ ಅವರು ಈಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಬಂದ್ವಿ. ಇಲ್ಲಿ ಏನಾದರೂ ಯಾವ್ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಯಾವ ರೀತಿ ಕ್ವಾಲಿಟಿ ಇರುತ್ತೆ ಅಂತ ಕೂಡ ನೋಡಿದ್ವಿ. ನಿಮ್ದೇನಾದರೂ ಮನೆಗಳಾಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಹೋಟೆಲ್ಲು, ಡಾಬಾ ಅಥವಾ 5 ಎಕರೆ ಜಮೀನು ಇರ್ಬೋದು, ಇದಕ್ಕೆಲ್ಲ ನೀವೊಂದು ವಾಲ್ ಕಾಂಪೌಂಡ್ ಹಾಕ್ಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದಲೇ ಡೈರೆಕ್ಟಾಗೆ ನಿಮ್ಮ ತೋಟ, ಮನೆ, ರೆಸಾರ್ಟ್ಗೆ ಅವರೇ ತೊಗೊಬಂದು ಫಿಟ್ ಮಾಡಿ ಸರ್ವಿಸ್ ಕೊಡ್ತಾರೆ ಅಂತ ಏಕೈಕ ಕಂಪ್ನಿ ಅಂತಂದರೆ ಇದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಕರ್ನಾಟಕದಲ್ಲಿರೋಂಥ ಅತ್ಯಂತ ಪಾಪ್ಯುಲರ್ ಸಂಸ್ಥೆಗಳಾದಂತಹ ಮಣಿಪಾಲ್ ಆಗಿರ್ಬೋದು, ಗೋದ್ರೇಜು, ಅದಾನಿ, ಟಾಟಾ, ಪೂರ್ವಂಕರ, ITC, ಇಸ್ಕಾನು, ಹಾಗೆ ಎಂಬೆಸಿ, ಟೊಯೋಟಾ, ವಿಪ್ರೋ, ಇದಷ್ಟೇ ಅಲ್ಲ ಈ ಥರ ರೆಪ್ಯುಟೇಷನ್ ಇರೋಂಥ ಸಾಕಷ್ಟು ಕಂಪ್ನಿಗಳಿಗೆ ಇಲ್ಲಿಂದನೇ ಕೂಡ ಸರ್ವಿಸ್ ಹೋಗಿರೋಂಥದ್ದು ನೀವು ನೋಡ್ತಾನೆ ಇರ್ಬೋದು. ಸೊ ಹಂಗಾಗಿ ನಿಮ್ದೇನಾದರೂ ಈ ಥರದ್ದು ಯಾವ್ದಾದ್ರು ಒಂದು ಪ್ಲೇಸಸ್ ಇದ್ದರೆ ಜಸ್ಟ್ ನೀವು ಕಾಲ್ ಮಾಡಿದ್ರೆ ಸಾಕು, ಇವರೇ ಬಂದು ಮೆಷರ್ಮೆಂಟ್ ತೊಗೊಂಡು ಆಮೇಲಿಂದ ನಿಮಗೊಂದು ಕೊಟೇಶನ್ ಕೊಡ್ತಾರೆ. ಕೊಟೇಶನ್ ಆದ ನಂತರ ಫೈನಲ್ಲಾಗೆ ಓಕೆ ಆದರೆ ಇವರೇ ಬಂದು ಫಿಟ್ ಮಾಡಿ ನಿಮಗೆ ಸರ್ವಿಸ್ ಕೊಡೋ ಅಂಥ ಏಕೈಕ ಸಂಸ್ಥೆ ನಮ್ಮ ಟ್ರಿಡೆಂಟ್ ಪ್ರಿಕಾಸ್ಟ್.
ಯಾವ ರೀತಿ ಬಿಲೀವ್ ಮಾಡ್ಬೋದು ಅಂದರೆ ಕಳೆದ 6 ವರ್ಷಗಳಲ್ಲಿ ಸಾಕಷ್ಟು ಜನರಿಗೆ ಸರ್ವಿಸ್ ಕೊಟ್ಟಿದೆ. ಅದರಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಸ್ ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ರೈತರುಗಳು ಕೂಡ ಇದ್ದಾರೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಕೈಗೆಟಕಂಥ ದರದಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಮತ್ತು ಗುಡ್ ಸರ್ವಿಸ್ ಕೊಡೋಂಥ ಏಕೈಕ ಸಂಸ್ಥೆ ಇದಾಗಿರೋದ್ರಿಂದ ಖಂಡಿತ ನೀವು ಬಿಲೀವ್ ಮಾಡ್ಬೋದು, ನಂಬೋದು. ಜೊತೆಗೆ ಇವ್ರ ಜೊತೆಗೆ ಕಾಂಟ್ಯಾಕ್ಟ್ ಕೂಡ ಇಟ್ಕೋಬೋದು. ಇದು ಕಾಂಪೌಂಡ್ ಅಷ್ಟೇ ಅಲ್ಲ, ನೀವು ಅಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ 15x15ನಲ್ಲಿ ಒಂದು ಚಿಕ್ಕ ಮನೆ ಸೆಕ್ಯೂರಿಟಿ ಪರ್ಪಸ್ಗೆ ಅಥವಾ ತೋಟದ ಮನೆ ಕೂಡ ಬೇಗನೆ ಕನ್ಸ್ಟ್ರಕ್ಷನ್ ಆಗುತ್ತೆ. ಅಥವಾ ವಿತಿನ್ 2 ಡೇಸಲ್ಲಿ ಇವರು ಆ ಥರ ಕನ್ಸ್ಟ್ರಕ್ಷನ್ ನಿಮಗೆ ಮಾಡಿಕೊಡ್ತಾರೆ. ಸರ್, ಇದು ಡೈರೆಕ್ಟಾಗಿ ನೀವು ವಿಸಿಟ್ ಮಾಡಬೇಕು ಅಂತಾನೆ ಬೆಂಗಳೂರು ಮೈಸೂರು ಹೈವೇ ನೋಡಿರ್ತೀರ. ಬೆಂಗಳೂರಿಂದ ಬರಬೇಕಾದ್ರೆ ಮೈಸೂರಿಂದ ಒಂದು 5-6 ಕಿಲೋಮೀಟ್ರು ಮುಂಚೆಗೆ ಪಯಣ ಅಂತ ಸಿಗುತ್ತೆ. ಆ ಪಯಣದಿಂದ ಜಸ್ಟ್ ಒಂದು 100 ಮೀಟ್ರ್ ಬಂದು ರೈಟ್ ಸೈಡಿಗೆ ತೊಗೊಂಡ್ರೆ ಬ್ರಹ್ಮಪುರ ಅಂತ ವಿಲೇಜ್ ಬರುತ್ತೆ. ಜಸ್ಟ್ ರೈಟ್ ಸೈಡಿಗೆ ಬಂದರೆ 100 ಮೀಟ್ರ್ ಒಳಗಡೆ ನಮ್ಮ ಟ್ರಿಡೆಂಟ್ ಪ್ರೀಕಾಸ್ಟು ಒಂದು ನಿಮಗೆ ಫ್ಯಾಕ್ಟ್ರಿ ಇಲ್ಲೇ ಕಾಣಿಸುತ್ತೆ. ಅಥವಾ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಜಸ್ಟ್ ನೀವು ಕಾಲ್ ಮಾಡಿದ್ರೆ ನಾವೇ ನಿಮಗೆ ಡೀಟೇಲ್ಸ್ ಕೊಡ್ತೀವಿ.